ಬನ್ನಿ ಆತ್ಮೀಯ ಸ್ನೇಹಿತರೆ, ಇನ್ನೊಂದು ಅವ್ಯಕ್ತ ಮುರಳಿಯನ್ನು ನೋಡೋಣ. ದಿನಾಂಕ 27/1/1976. ಟೈಟಲ್: 3 ಶ್ರೇಷ್ಠ ಈಶ್ವರೀಯ ವರದಾನ. ಯಾವುದು ನೋಡೋಣ ಬನ್ನಿ. ಇಂದು ಅತಿ ಹಳೆಯ ಆದರೆ ಹೊಸ ಮಕ್ಕಳು ತಮ್ಮ ನಿಜವಾದ ಸ್ಥಾನ ಅಂದರೆ ಹೊಸದಾಗಿ ಬಂದಿರೋರು, ಸೇರ್ಕೊಂಡಿರೋರು ಮತ್ತು ತಮ್ಮ ಸಾಕಾರ ಮಧುರ ಮನಿ ಮಧುಬನ ಸ್ವರ್ಗಾಶ್ರಮದಲ್ಲಿ ಮಿಲನದ ಜನ್ಮಸಿದ್ಧ ಅಧಿಕಾರ ಪ್ರಾಪ್ತಿ ಮಾಡಿಕೊಂಡು ಹರ್ಷಿತರಾಗ್ತಿದ್ದಾರೆ. ಇಂತಹ ಹರ್ಷಿತಾತ್ಮನ ನೋಡಿ ಬಾಪ್ತಾದ ಆತ್ಮನ ಪ್ರತಿ ಭಾಗ್ಯವನ್ನು ನೋಡಿ ಹರ್ಷಿತ ಆಗಿದ್ದಾರೆ. ಮಕ್ಕಳಿಗೆ ತಂದೆಯಿಂದ ಸಿಗುವ ಆಸ್ತಿಯನ್ನು ನೋಡಿ ನಾನು ಮೇನ್ ಇಂಪಾರ್ಟೆಂಟನ್ನು ಮುಖ್ಯವಾಗಿ ಒತ್ತಿ ಹೇಳ್ತಾ ಇರ್ತೀನಿ. ಅರ್ಥ ಆಯ್ತಾ? ಇದನ್ನು ನೋಡಿ ಮತ್ತೆ ವಾಪಸ್ ಹೋಗ್ಬಿಡ್ಬೇಡಿ. ಇದು ತಂದೆ ಸ್ಟಾರ್ಟಿಂಗಲ್ಲಿ ಎಲ್ಲರನ್ನ ಸ್ವಾಗತ ಮಾಡೋದು ಈ ರೀತಿ. ಹಾಗೆಯೇ ಅವರು ಶಿಕ್ಷಣ ಕೊಡಬೇಕಾದ್ರೆ ಈ ರೀತಿ ಮಕ್ಕಳನ್ನ ಸ್ವಾಗತ ಮಾಡ್ತಿದ್ರು. ಹಾಗೆ ಕೊನೆಯ ತೀವ್ರ ಲಾಸ್ಟಿಗೆ ಬಂದವರು ಕೂಡ ಈ ಜ್ಞಾನದಲ್ಲಿ ನೀವು ಫಾಸ್ಟ್ ಆಗ್ತೀರಿ. ಕೊನೆಯವರು ಕೂಡ ತೀವ್ರ ಪುರುಷಾರ್ಥಿಗಳಾಗ್ತೀರಿ. ನೆನಪಿನಲ್ಲಿ ಮಗ್ನರಾಗಿರುವುದನ್ನು ನೋಡಿ ಖುಷಿ ಆಗ್ತದೆ ಅಂತೆ ಪರಮಾತ್ಮ ತಂದೆಗೆ. ತೀವ್ರ ಪುರುಷಾರ್ಥ ಮಾಡುವವರ ಮುಖ ಮತ್ತು ವ್ಯಕ್ತಿತ್ವ ತಂದೆಯ ಸಮಾನ ಸದಾ ಆತ್ಮಿಕವಾಗಿ ಕಂಡು ಬರ್ತದೆ. ಆತ್ಮೀಕತೆ ಇಲ್ಲದೆ ಅನ್ಯ ಯಾವುದೇ ಸಂಕಲ್ಪ ಮತ್ತು ಸ್ಮೃತಿ ಇರುವುದಿಲ್ಲ ಎಂದರೆ ತಂದೆಯಿಂದ ಪ್ರಾಪ್ತಿಯಾದ ಸರ್ವಶಕ್ತಿಗಳು ಸ್ವರೂಪದಲ್ಲಿ ಕಂಡುಬರುತ್ತದೆ. ಅವರ ದೃಷ್ಟಿಯಲ್ಲಿ ಪ್ರತಿಯೊಂದು ಆತ್ಮನನ್ನು ದೃಷ್ಟಿಯಿಂದ ಪರಿವರ್ತನೆ ಮಾಡುವ ಆತ್ಮೀಯತೆ ಕಂಡುಬರುತ್ತದೆ. ಇಂತಹ ಶ್ರೇಷ್ಠ ಸ್ಟೇಜ್ ಪ್ರಾಪ್ತಿ ಮಾಡಿಕೊಳ್ಳಲು ಸದಾ 2 ನೆನಪಿನಲ್ಲಿಡಿ. 1, ತಮ್ಮನ್ನು ಅಕಾಲ ಮೂರ್ತಿ ಅಂತ ತಿಳಿಯಿರಿ. 2ನೇದು ತಮ್ಮನ್ನು ಸದಾ ತ್ರಿಕಾಲದರ್ಶಿ ಮೂರ್ತಿ ಅಂತ ತಿಳಿಯಿರಿ. 1 ಅಕಾಲ ಮೂರ್ತಿ, 2 ತ್ರಿಕಾಲದರ್ಶಿ ಮೂರ್ತಿ. ನೆನ್ಪಿಡಿ. ಅಂದರೆ ನಿರಾಕಾರಿ ಸ್ಟೇಜ್ ಏನಿದೆಯೋ, ಪರಮಾತ್ಮ ತಂದೆ ಹೇಗಿದ್ದಾರೋ ಆ ರೀತಿ ಇರ್ತಕ್ಕಂಥದ್ದು ಅಕಾಲ ತಖ್ತ ನಶೀನ ಅನ್ನೋದು, ಅದು ಅಕಾಲ ಮೂರ್ತಿ. ಇನ್ನು ಸಾಕಾರ ಕರ್ಮಯೋಗಿ, ನಾವು ಸಾಕಾರದಲ್ಲಿ ಏನೆಲ್ಲ ದೇಹದಾರಿಗಳ ಪಾತ್ರವನ್ನು ಮಾಡ್ತಾ ಆದರೂ ಪರಮಾತ್ಮನ ಜೊತೆ ಯೋಗದಲ್ಲಿ ಜೋಡಣೆ ಆಗಿರ್ತೀವಿ, ಅದನ್ನು ತ್ರಿಕಾಲದರ್ಶಿ ಮೂರ್ತಿ ಅಂತಾರೆ. ಅದಕ್ಕೆ ತ್ರಿಮೂರ್ತಿ ನೋಡಿ. ಅಕಾಲ ತಖ್ತ ನಶೀನ ಅಂದರೆ ಅಕಾಲ ಮೂರ್ತಿ, ತ್ರಿಕಾಲದರ್ಶಿ ಮೂರ್ತಿ ಅಂದರೆ ತ್ರಿಮೂರ್ತಿ ಎಂದು. ತ್ರಿಮೂರ್ತಿ ತಂದೆಯ ತಖ್ತನಶೀನ. ಪ್ರತಿಯೊಂದು ಸಂಕಲ್ಪವನ್ನ ಸ್ವರೂಪದಲ್ಲಿ ತರುವ ಮೊದಲು ಈ 2 ಮಾತುಗಳನ್ನು ಪರಿಶೀಲನೆ ಮಾಡಿ. ನಿರಾಕಾರಿ ಮತ್ತು ಸಾಕಾರಿ 2 ಸ್ವರೂಪದಲ್ಲಿ ಇದ್ದೀರಾ ನೀವು ಅಂದರೆ ಅಕಾಲ ಮೂರ್ತಿ ಮತ್ತು ತ್ರಿಮೂರ್ತಿ 2 ಆಗಿದ್ದೀರಾ. ತ್ರಿಮೂರ್ತಿ ಅಂದ್ರೇನು? ತ್ರಿಕಾಲದರ್ಶಿ ಸ್ಥಿತಿ ಅಂದ್ರೇನು? ಭವಿಷ್ಯ, ವರ್ತಮಾನ, ಭೂತ ಕಾಲವನ್ನು ತಿಳಿದಿರೋದು. ಅಕಾಲ ತಖ್ತನಶೀನ ಅಂದರೆ ನಿರಾಕಾರಿ ಸ್ಥಿತಿಯಲ್ಲಿ ನಾವು ಸ್ಥಿತರಾಗೋದು. ಈ ಸ್ಮೃತಿಯಿಂದ ಸ್ವತಃ ಸಮರ್ಥ ಸ್ವರೂಪರಾಗುವುದು, ಅರ್ಥಾತ್ ಆರೋಗ್ಯ, ಭಾಗ್ಯ ಮತ್ತು ಖುಷಿಯ ಅನುಭವ ಎಲ್ಲ ಸಮಯದಲ್ಲಿ ಆಗುವುದು. ಶರೀರದ ಕರ್ಮಭೋಗ ಎಷ್ಟೇ ಶೂಲಕ್ಕಿಂತ ದೊಡ್ಡ ರೂಪದಲ್ಲಿರಬಹುದು, ಆದರೆ ಸದಾ ತಮ್ಮನ್ನು ಸಾಕ್ಷಿ ಎಂದು ತಿಳಿದರಿಂದ ಕರ್ಮಭೋಗಕ್ಕೆ ವಶರಾಗುವುದಿಲ್ಲ. ಅಂದರೆ ನಾವು ಕರ್ಮವನ್ನು ಅನುಭವಿಸ್ತೀವಲ್ಲ, ಅದಕ್ಕೆ ವಶ ಆಗೋದಿಲ್ಲ ನಾವು ಸಾಕ್ಷಿ ಸ್ಥಿತಿಯಲ್ಲಿದ್ದಾಗ. ಪ್ರತಿಯೊಂದು ಕರ್ಮಭೋಗ ಶೂಲಕ್ಕೆ ಬದಲು ಮುಳ್ಳಿನ ಸಮಾನ ಅನುಭವ ಆಗ್ಬಿಡುತ್ತಂತೆ. ಅದೆಂತಹ ಕಾಯಿಲೆನೇ ಇರಲಿ. ಅರ್ಥ ಆಯ್ತಾ? ಭವಿಷ್ಯ ಜನ್ಮಾಂತರ ಕರ್ಮಭೋಗದಿಂದ ಮುಕ್ತರಾಗುವ ಖುಷಿ ಈ ಕರ್ಮಭೋಗವನ್ನು ಚುಕ್ತಾ ಮಾಡಲು ನೋಡಿ ಕಾಯಿಲೆ ಬಂದೇ ಬರ್ತದೆ. ಕರ್ಮಭೋಗವನ್ನು ನೀವು ಚುಕ್ತಾ ಮಾಡಲೇಬೇಕು. ಹೇಗಾದರೂ ಆಗಲಿ ನೀವು ಕರ್ಮಗಳನ್ನೆಲ್ಲ ಚುಕ್ತಾ ಮಾಡಲೇಬೇಕು ಅಂತ ತಂದೆ ಹೇಳ್ತಾರೆ. ಔಷಧದ ರೂಪ ಆಗ್ತದೆ ಅಂತೆ. ಏನು? ಈ ತಂದೆಯ ನೆನಪು ಮತ್ತು ಖುಷಿ ಔಷಧದ ಟಾನಿಕ್. ಏನು? ಈ ರೀತಿ ಖುಷಿ ಅಕಾಲ ತಖ್ತ ನಶೀನ ಅನ್ನೋದು. ಈಗ ನಾನು ಸದಾ ಆರೋಗ್ಯವಂತನಾಗಿರ್ತೇನೆ ಎಂದು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಾನು ಸದಾ ಆರೋಗ್ಯದ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡಿರುವೆನಾ? ವರದಾತ ತಂದೆಯಿಂದ ಸದಾ ಆರೋಗ್ಯ, ಭಾಗ್ಯ ಮತ್ತು ಖುಷಿಯ 3 ವರದಾನವನ್ನು ಪಡೆದಿರುವಿರಾ? ಸದಾ ಕಾಲದ ಆಸ್ತಿಯನ್ನು ಪಡೆದಿರುವಿರಾ ಅಥವಾ ಅಲ್ಪಕಾಲದನ್ನು ಪಡೆದಿರುವಿರಾ? ಯಾವುದೇ ಮಾಯಾವಿ ರೋಗಕ್ಕೆ ವಶವಾಗಿ ತಮ್ಮ ಸದಾ ಆರೋಗ್ಯದ ಯಾವುದೇ ಮಾಯಾವಿ ರೋಗಕ್ಕೆ ವಶವಾಗಿ ಯಾವುದೇ ಆಸ್ತಿಯನ್ನು ಕಳೆದುಕೊಳ್ಳುವುದಿಲ್ಲವಷ್ಟೇ. ತಂದೆಯಿಂದ ಸದಾ ಭಾಗ್ಯ ಅರ್ಥಾತ್ ಸರ್ವಶಕ್ತಿಗಳ ಖಜಾನೆಯಿಂದ ಸಂಪನ್ನತೆಯ ವರದಾನ ಪ್ರಾಪ್ತಿ ಮಾಡಿಕೊಂಡಿರುವಿರಾ? ಸರ್ವಶಕ್ತಿಗಳ ಮಾಲೀಕರು ಎಂದು ಅನುಭವ ಮಾಡುತ್ತೀರಾ? ಅರ್ಥಾತ್ ಅಪ್ರಾಪ್ತಿಯಾಗಿರುವಂತಹ ಯಾವ ವಸ್ತು ದೇವತೆಗಳ ಖಜಾನೆಯಲ್ಲಿ ಇಲ್ಲವೆಂಬ ಗಾಯನವಿದೆಯಲ್ಲವೇ? ಆದರೆ ಅಪ್ರಾಪ್ತಿಯಾಗಿರುವ ಯಾವ ಶಕ್ತಿ ಬ್ರಾಹ್ಮಣರ ಖಜಾನೆಯಲ್ಲಿ ಇಲ್ಲವೆಂದು ದೇವತೆಗಳಿಗಿಂತ ಶ್ರೇಷ್ಠ ಬ್ರಾಹ್ಮಣರ ಗಾಯನವಿದೆ. ಹೀಗೆ ಸದಾ ಭಾಗ್ಯವಂತರು ಎಂದು ಅನುಭವ ಮಾಡುತ್ತೀರಾ? ಸದಾ ಭಾಗ್ಯವಂತರ ಜೊತೆಗೆ ತಮ್ಮನ್ನು ಸದಾ ಖುಷಿಯಲ್ಲಿರುವವರು ಅರ್ಥಾತ್ ಸದಾ ಹರ್ಷಿತರಾಗಿರುವ ಅನುಭವ ಮಾಡ್ತೀರಾ? ಯಾವುದೇ ಪ್ರಕೃತಿ ಮತ್ತು ಮಾಯೆಯ ಆಕರ್ಷಣೆ ಇಲ್ಲದಿದ್ದರೆ ಸದಾ ಹರ್ಷಿತರಾಗಿರ್ತೀರಾ? ಹೀಗೆ ಸದಾ ಹರ್ಷಿತವಾಗಿರುವವರಿಗೆ ಪಡೆಯಬೇಕಾದುದನ್ನು ಪಡೆದಿದ್ದೇವೆ, ಪಡೆಯಲು ಇನ್ನೇನೂ ಇಲ್ಲ ಅನ್ನೋ ಒಂದೇ ಸಂಕಲ್ಪ ಸ್ಮೃತಿಯಲ್ಲಿರ್ತದೆ. ಇಂತಹ ಸಂಕಲ್ಪದಲ್ಲಿ ಸ್ಥಿತರಾಗಿರುವವರು ಅರ್ಥಾತ್ ಸದಾ ಖುಷಿಯಲ್ಲಿರುವವರ ಲಕ್ಷಣ ಏನು? ಸದಾ ಹರ್ಷಿತರಾಗಿರುವವರು ಮನ, ವಾಣಿ ಅಂದರೆ ಮನಸ್ಸಿನಲ್ಲೂ, ಮಾತಲ್ಲೂ ಮತ್ತು ಕರ್ಮದಲ್ಲೂ
ಸರ್ವ ಆತ್ಮಗಳಿಗೆ ಸದಾ ಖುಷಿಯ ದಾನ ಕೊಡ್ತಾ ಇರ್ತಾರೆ. ಯಾವುದೇ ಆತ್ಮನ ಪ್ರತಿ ತಂದೆಯ ಸಮಾನ ದುಃಖಹರ್ತ ಸುಖಕರ್ತ ಸದಾ ಬೇಗಂಪುರದ ಬಾದಶಾಹ ಎಂದು ಅನುಭವ ಮಾಡ್ತಾರೆ. ಬಾದಶಾಹ ಅಂದ್ರೆ ಏನು? ದಾತ ಅಂದ್ರೆ ಕೊಡುವವರು. ಇಂತಹ ಹರ್ಷಿತ ಮುಖವಾಗಿರುವ ಆತ್ಮನ ಪ್ರತಿಯೊಂದು ಸಂಕಲ್ಪದ ವೈಬ್ರೇಷನ್ನಿಂದ, ಅಂದ್ರೆ ವೈಬ್ರೇಷನ್ ಅಂದ್ರೆ ಏನು? ವಾಯುಮಂಡಲ ಅಂತ ತಂದೆ ಹೇಳ್ತಿರ್ತಾರಲ್ಲ, ವೈಬ್ರೇಷನ್. ಒಂದು ಕ್ಷಣದ ಚಿಂತೆಯಲ್ಲಿರುವ ಆತ್ಮ ತಮ್ಮನ್ನು ಸುಖಿ ಮತ್ತು ಖುಷಿಯಲ್ಲಿ ಅನುಭವ ಮಾಡುವರು. ಅವರ ಕರ್ತವ್ಯವಾಗಿದೆ ಸುಖ ಕೊಡುವುದು ಮತ್ತು ಸುಖ ಪಡೆಯುವುದು. ಹೇಗೆ ಪ್ರಜೆಗಳು ತಮ್ಮ ಯೋಗ್ಯ ರಾಜನನ್ನು ನೋಡಿ ಖುಷಿಯಾಗಿರುತ್ತಾರೆಯೋ ಹಾಗೆ ಸದಾ ಆರೋಗ್ಯ ಭಾಗ್ಯ ಮತ್ತು ಹರ್ಷಿತ ಆತ್ಮನನ್ನು ನೋಡಿ ಅಂತಹದೇ ದುಃಖಿ ಆತ್ಮ ಸುಖದ ಅನುಭವ ಮಾಡುವರು. ಅಪ್ರಾಪ್ತ ಆತ್ಮ ದಾತನನ್ನು ನೋಡಿ ಪ್ರಾಪ್ತಿಯ ಖುಷಿ ಪಡೆಯುವರು. ಈ ರೀತಿ ತಮ್ಮನ್ನು ಅನುಭವ ಮಾಡುತ್ತೀರಾ? ಕೊಡುವಂತಹ ದಾತನ ಮಕ್ಕಳು ತಂದೆಯ ಸಮಾನ ದಾತ ಆಗಿರುವಿರಾ ಅಥವಾ ಭಕ್ತರ ಸಮಾನ ತೆಗೆದುಕೊಳ್ಳುವವರು ಆಗಿರುವಿರಾ? ಅಥವಾ ತೆಗೆದುಕೊಳ್ಳುವವರು ಮತ್ತು ಕೊಡುವುದು ಜೊತೆ ಜೊತೆಗೆ ನಡೆಯುತ್ತವೆಯೋ? ತೆಗೆದುಕೊಳ್ಳುವರು ಕೊಡುವುದಕ್ಕಾಗಿ, ಖಜಾನೆ ಇರುವುದೇ ಹಂಚಲು ಮತ್ತು ವಿಶ್ವ ಕಲ್ಯಾಣಕ್ಕಾಗಿ. ಪ್ರತಿ ಕ್ಷಣ ತೆಗೆದುಕೊಳ್ಳುವ ಜೊತೆ ಜೊತೆಗೆ ಕೊಡುವಂತಹ ದಾತ ಸಹ ಆಗಿ, ಆಗಲೇ ವಿಶ್ವ ಕಲ್ಯಾಣಕಾರಿ ಎಂದು ಹೇಳಲ್ಪಡುವಿರಿ. ಎಷ್ಟು ತೆಗೆದುಕೊಳ್ಳಬೇಕು ಅಷ್ಟು ತೆಗೆದುಕೊಳ್ಳುತ್ತೀರಿ ಮತ್ತು ಎಷ್ಟನ್ನು ಕೊಡಬೇಕು ಅಷ್ಟನ್ನು ಕೊಡುತ್ತೀರಿ ಎಂಬ ತಮ್ಮ ತೆಗೆದುಕೊಳ್ಳುವ ಮತ್ತು ಕೊಡುವ ಲೆಕ್ಕವನ್ನು ಪರಿಶೀಲನೆ ಮಾಡಿ. ಕೊಡುವ ಮತ್ತು ತೆಗೆದುಕೊಳ್ಳುವುದು ಜೊತೆಗೆ ಮತ್ತು ಸಮಾನವಾಗಿವೆಯಾ? ಇಂತಹ ವಿಶ್ವ ಕಲ್ಯಾಣಕಾರಿ ವಿಶ್ವ ಮಹಾರಾಜು ಆಗುವರು. ತಿಳಿಯಿತೆ? ಇಂತಹ ಮಹಾದಾನಿ ಅಧಿಕಾರಿ ಸರ್ವ ಪ್ರಾಪ್ತಿಗಳಿಂದ ಸರ್ವ ಆತ್ಮಗಳನ್ನು ಸಂಪನ್ನ ಮಾಡುವಂತಹ, ಅಂದ್ರೆ ಭಿಕಾರಿಯನ್ನು ಅಧಿಕಾರಿಯನ್ನಾಗಿ ಮಾಡುವಂತಹ, ನಿರ್ಬಲ ಆತ್ಮಗಳನ್ನು ಶಕ್ತಿಶಾಲಿ ಮಾಡುವಂತಹ, ಸದಾ ಆರೋಗ್ಯ ಭಾಗ್ಯ ಮತ್ತು ಖುಷಿಯಾಗಿರುವ ಆತ್ಮಗಳಿಗೆ ಮತ್ತು ಸರ್ವಶ್ರೇಷ್ಠ ಆತ್ಮಗಳಿಗೆ ಪರಮಾತ್ಮ ತಂದೆಯ ಅಂದ್ರೆ ಬಾಪ್ದಾದರ ಮಾತಾ ಪಿತಾರ ನೆನಪು ಪ್ರೀತಿ ಮತ್ತು ನಮಸ್ತೆ. ನಮ್ಮಿಂದಲೂ ನೆನಪು ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಇಲ್ಲಿ ಏನು ಹೇಳಿದ್ದಾರೆ ತಂದೆ? ಮುಖ್ಯವಾಗಿ ಅಕಾಲ ಮೂರ್ತಿಯಾಗಿರ್ಬೇಕು, ತ್ರಿಕಾಲದರ್ಶಿ ಮೂರ್ತಿ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಇದೊಂದು ನೆನ್ಪಿಟ್ಕೊಳ್ಳಿ, ಮರಿಬೇಡಿ ಯಾವತ್ತಿದ್ರು. ಇದರಲ್ಲಿ ಈ ಸ್ವಮಾನದಲ್ಲಿ ಸ್ಥಿತರಾಗಿ ನಾನು ಅಕಾಲ ಮೂರ್ತಿಯಾಗಿದ್ದೇನೆ, ನಾನು ಆತ್ಮ ಮತ್ತೆ ತ್ರಿಮೂರ್ತಿಯಾಗಿದ್ದೇನೆ, ತ್ರಿಕಾಲದರ್ಶಿ ಮೂರ್ತಿಯಾಗಿದ್ದೇನೆ ಅಂತ. ಓಂ ಶಾಂತಿ.